ಬೀಚ್ ಟವಲ್ ಬೇಕಾ ಅಂತ ಕೇಳಿದ್ರು, ಬೀಚ್ ಟವಲ್ ತಗೊಂಡು ಹೋಗ್ತಾರೆ. ಕನ್ನಡದವ್ರು ಸಿಕ್ಕಿದ್ದಾರೆ. ಗುಡ್ ಮಾರ್ನಿಂಗ್ ಗೈಸ್. ರಾತ್ರಿ ಮಲ್ಗೋಕೆ 12 ಗಂಟೆ ಆಯಿತು, ನಿದ್ದೆ ಬರಲಿಲ್ಲ. ಆ್ಯಂಡ್ ಈ ರೂಮಲ್ಲಿ ತುಂಬ ಚಳಿ ಇತ್ತು. ಸೊ ಬೆಳಗ್ಗೆ ಈಗ 6:30 ಆಗಿದೆ. 6:30ಗೆ ಎದ್ದಿದ್ದೀವಿ. ಎದ್ದಿದ ತಕ್ಷಣ ಈಗ ಒಂದು ಕೆಲಸ ಇದೆ, ಅದೇನು ಕೆಲಸ ಅಂತ ಹೇಳ್ತೀನಿ. ಸೊ ಇದು ಡೇ 2 ಆ್ಯಂಡ್ ಇವತ್ತು ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು. ಕೇಳಿಸ್ತಾ ಇದೆಯಾ ಬರ್ಡ್ ಸೌಂಡ್? ತುಂಬ ಚೆನ್ನಾಗಿದೆ ಅಲ್ಲ. ಬರ್ಡ್ಸ್ ಚಿಲಿಪಿಲಿ ಅಂತಿದ್ದಾರೆ, ಜರ್ಪಿಂಗ್ ಅಂತೀವಿ ಇಂಗ್ಲೀಷ್ನಲ್ಲಿ. ಸೊ ಈಗ ನಾನು ನೆನ್ನೆ ಬೀಚಲ್ಲಿ ಆಡಿದ್ವಲ್ಲ, ಆ ಬಟ್ಟೆನ ಇಲ್ಲಿ ಒಣಗಿ ಹಾಕ್ತಾ ಇದ್ದೀನಿ ವಿತ್ ಟವಲ್. ಇಲ್ಲಿ ಬಂದ ಮೇಲೂ ಕೂಡ ಈ ಕೆಲಸ ಡ್ರೈ ಆಗಲಿ ಅಂತ. ಸೊ ಇವತ್ತು ಸೆಕೆಂಡ್ ಡೇ, ನಾಳೆ ಒಂದಿನ ಇರ್ತೀವಿ. ಅಲ್ಲಿವರೆಗೂ ಡ್ರೈ ಆದರೆ ಫೋಲ್ಡ್ ಮಾಡಿಕೊಂಡು ಹೋಗೋದು. ಆ್ಯಂಡ್ ಅಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ, ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದು ಪೂಲ್. ಕ್ಲೈಮೇಟ್ ಸಖತ್ತಾಗಿದೆ ಬೆಳಗ್ಗೆ ಅದಕ್ಕೆ. ಈ ಟೈಮಲ್ಲಿ ಬೀಚಿಗೆ ಹೋದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಸಾಯಂಕಾಲ ಟೈಮ್. ನೆನ್ನೆ ಹೋಗಿ ಬಂದೆ, ಎಷ್ಟು ಟ್ಯಾನ್ ಆಗಿದೆ. ಅದು ಈವ್ನಿಂಗ್ 5 ಗಂಟೆಗೆ ಸನ್ಸೆಟ್ಟಿಗೆ ಅಂತ ಹೋಗಿತ್ತು, ಅಲ್ಲೇ ಎಷ್ಟು ಟ್ಯಾನ್ ಆಗಿದೆ. ಇನ್ನು ಮಧ್ಯಾಹ್ನ ಹೋಗ್ಬಿಟ್ರೆ ಇನ್ನೂ ಫುಲ್ ಟ್ಯಾನ್. ಆ್ಯಂಡ್ ಅಲ್ಲಿ ಇದೆಯಲ್ಲ ಆ ಜಾಗದಲ್ಲಿ ಬ್ರಿಸ್ಟೋ ಅಂತ ಹೇಳ್ತಾರೆ. ಬ್ರಿಸ್ಟೋ ಅಂದರೆ ಫುಲ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಬ್ರೇಕ್ಫಾಸ್ಟ್ ಇರುತ್ತಂತೆ. ಮಾರ್ನಿಂಗ್ 7 to ಈವ್ನಿಂಗ್ 7. ಯಾವಾಗ ಬೇಕಾದರೂ ಆರ್ಡರ್ ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ನಮ್ಮ ಅಕಸ್ಮಾತ್ ಅಲಕಾಟ ಬೇಕು ಅಂದರೆ, ಬಫೆ ಬೇಡ ಅಂದರೆ ಅಲ್ಲಿ ಲಂಚ್ ಡಿನ್ನರ್ ಅಲ್ಲಿ ಮಾಡಿರ್ತಾರೆ. ಆ್ಯಂಡ್ ಬಫೆ ಬೇಕು ಅಂದರೆ ಆ ಕಡೆ ಹೋಗ್ಬಿಟ್ಟು ಸ್ವಲ್ಪ ದೂರ ಅದೆಲ್ಲೋ ಇದೆ. ಸೊ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಪೂರ್ತಿ ಆ ಕಡೆಯಿಂದ ಈ ಕಡೆವರೆಗೆಲ್ಲ ಸ್ವಿಮ್ಮಿಂಗ್ ಪೂಲ್. ಕಿಡ್ಸ್ ಸ್ವಿಮ್ಮಿಂಗ್ ಪೂಲ್ ಇದೆಯೇನೋ ಗೊತ್ತಿಲ್ಲ, ನೋಡಬೇಕು. ಆ್ಯಂಡ್ ಅಥವಾ ಪೂರ್ತಿ ಒಂದೇ ಏನೋ ಅದು ಗೊತ್ತಿಲ್ಲ, ನೋಡಬೇಕು. ಬಟ್ ಚೆನ್ನಾಗಿದೆ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಆದಮೇಲೆ ಅಲ್ಲಿ ಚೇರ್ಸ್ ಮೇಲೆ ಕೂತ್ಕೊಂಡು ಏನಾದರೂ ಆರ್ಡರ್ ಮಾಡ್ಕೊಂಡು ತಿನ್ನೋದಕ್ಕೂ ಕೂಡ ಚೆನ್ನಾಗಿದೆ. ನಮ್ಮ ರೂಮಿಂದ ಈ ವ್ಯೂ ಇದೆ. ಸೊ ಅದು ಚೆನ್ನಾಗಿದೆ. ಸೊ ನಾನು ಬಟ್ಟೆ ಫೋಲ್ಡ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ಲಾನಿಂಗ್ಸ್ ಏನು ಮಾಡಬೇಕು ಅಂತ ನೋಡ್ತೀವಿ. ಸೊ ಫ್ರೆಂಡ್ಸ್, ನಾವು ಸೆಕೆಂಡ್ ಡೇಗೆ ಅಂದರೆ ಹೊರಗಡೆ ಈಗ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟಿಂದ ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೀವಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಎಲ್ಚಿಕ್ ಬ್ರ್ಯಾಂಡ್ದು ಮಿಂತ್ರದಿಂದ ತಗೊಂಡಿದ್ದು. ನಾವೀಗ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ನಮ್ಮ ರೂಮಿಂದ ಬ್ರೇಕ್ಫಾಸ್ಟ್ ಅಂದರೆ ಅದು ಬ್ರೇಕ್ಫಾಸ್ಟ್ ಹಾಲ್ ಇದೆಯಲ್ಲ, ಡೈನಿಂಗ್ ಹಾಲ್, ಅದು ಸ್ವಲ್ಪ ದೂರ ಇದೆ. ಸ್ವಲ್ಪನೇ ಜಸ್ಟ್ ಒಂದು 50 ಸ್ಟೆಪ್ಸ್ ತಗೋಬೇಕು. ಸೊ ಆ್ಯಂಡ್ ಏನಪ್ಪ ಆಯಿತು ಅಂದರೆ, ನನ್ನ ಕಾಲು ನೋಡಿ, ನಾನೇನು ಹಾಕ್ಕೊಂಡಿದ್ದೀನಿ, ಸಾಕ್ಸ್ ಹಾಕ್ಕೊಂಡಿದ್ದೀನಿ. ಸಾಕ್ಸ್ ಆ್ಯಂಡ್ ಅಲ್ಲೇ ಹೋಟೆಲಿನ ಬಾತ್ರೂಮ್ ಸ್ಲಿಪ್ಪರ್ ಕೊಟ್ಟಿದ್ರಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾನು ಹೊಸ ಚಪ್ಪಲಿ ಹಾಕ್ಕೊಂಡಿದ್ದೆ ನೆನ್ನೆ. ಆ ಹೊಸ ಚಪ್ಪಲಿ ನನಗೆ ಫುಲ್ ಕಚ್ಬಿಟ್ಟಿದೆ. ಫುಲ್ ಬೆರಳಿಗೆಲ್ಲ ಬೊಬ್ಬೆ ಬಂದಿದೆ. ಸೊ ನಾನು ನೆನ್ನೆ ಓಷನಲ್ಲಿ ಆಡಬೇಕಾದ್ರೆ, ಬೀಚಲ್ಲಿ ಆಡುವಾಗ, ಗುಡ್ ಮಾರ್ನಿಂಗ್, ಏನಕ್ಕಪ್ಪ ನಂಗೆ ಉರಿತಾ ಇದೆ ಅಂದ್ಕೊಂಡಿದ್ದೆ. ಮನೆಗೆ ಬಂದಮೇಲೆ ನೋಡಿದೆ ಅದು ಬೊಬ್ಬೆ ಬಂದುಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನೀಗ ಸಾಕ್ಸ್ ತಂದಿದ್ದೆ, ಹೇಗೋ ಸಾಕ್ಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಬರೀ ಸಾಕ್ಸಲ್ಲಿ ನಡೆಯೋಕ್ಕಾಗಲ್ಲ ಅಂತ ಅದು ಹೋಟೆಲ್ದೇ ಅದು ಸ್ಲಿಪ್ಪರ್ ಹಾಕ್ಕೊಂಡಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಏರಿಯಾ ಕೂಡ ಬಂತು. ನಾವೀಗ ಬ್ರೇಕ್ಫಾಸ್ಟಿಗೆ ಹೋಗ್ತೀವಿ. ಈ ಕಾಲಿನ ಪೇನಿಂದ ನಂಗೆ ಸರಿಯಾಗಿ ನಡೆಯೋಕ್ಕೂ ಕೂಡ ಆಗ್ತಾಯಿಲ್ಲ. ಬಟ್ ಈ ಸ್ಲಿಪ್ಪರಿಂದ ಫುಲ್ ಗೋವಾ ಟ್ರಿಪ್ ಮುಗಿಸಿದ್ದೀನಿ. ನೆಕ್ಸ್ಟ್ ನಾವು ಬ್ರೇಕ್ಫಾಸ್ಟಿಗೆ ಬಂದ್ವಿ. ಬ್ರೇಕ್ಫಾಸ್ಟಿಗೆ ಇಲ್ಲಿ ಫ್ರೂಟ್ ಜ್ಯೂಸಸ್ ಎಲ್ಲ ಇಟ್ಟಿದ್ದಾರೆ, ಡಿಟಾಕ್ಸ್ ಡ್ರಿಂಕ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಜಸ್ಟ್ ಟಾಪಿಂಗ್ಸ್ ಸ್ವಲ್ಪ ಇವೆಲ್ಲ ಹಮಸ್ ಅಂತ ಹೇಳ್ತೀವಿ, ಅದು ಡಿಸರ್ಟ್ ಇಟ್ಟಿದ್ದಾರೆ. ಆ್ಯಂಡ್ ಜಸ್ಟ್ ಟಾಪಿಂಗ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಈ ಸೆಕ್ಷನಲ್ಲಿ ನಮಗೆ ಸೌತ್ ಇಂಡಿಯನ್ ಫುಡ್ ಸಿಗುತ್ತೆ. ಆ್ಯಂಡ್ ಆ ಕಡೆ ಸೆಕ್ಷನಿಗೆ ಹೋದರೆ ಸ್ವಲ್ಪ ಮೇನ್ ಕೋರ್ಸ್ ಥರ ಸಿಗುತ್ತೆ. ಸೊ ನಾನು ಜ್ಯೂಸಸ್ ತೊಗೋತಾ ಇದ್ದೀನಿ. ಆ್ಯಂಡ್ ನಾನು ಯಾವಾಗಲೇ ಆಗಲಿ ಟ್ರಿಪ್ಪಿಗೆ ಹೋದಾಗ ನಾನು ಡಯಟ್ ಮಾಡೋದಿಲ್ಲ. ಸೊ ನನಗೆ ತುಂಬ ಇಷ್ಟವಾಗಿರುವಂತಹ ಕ್ರಾಸೆಂಟ್, ಡ್ಯಾನಿಶ್, ಡೋನಟ್ಸ್ ಅದನ್ನೇ ಜಾಸ್ತಿ ತಿನ್ನೋದು. ಯಾಕಂದರೆ ದೋಸೆ, ಇಡ್ಲಿ ನಾವು ಮನೇಲೂ ಕೂಡ ತಿಂತೀವಿ, ಆದರೆ ಇದು ತುಂಬ ರೇರ್ ಆಗಿ ನಾನು ತಿನ್ನೋ ಅಂಥದ್ದು. ಸೊ ಫಸ್ಟ್ ನಾನು ಇದನ್ನೇ ಗ್ರ್ಯಾಬ್ ಮಾಡಿಕೊಂಡೆ. ಆ್ಯಂಡ್ ನನ್ನ ಫೇವ್ರೆಟ್ ಡೋನಟ್, ಆ್ಯಕ್ಚುಲಿ ನನಗೆ ಚಾಕ್ಲೇಟ್ ಡೋನಟ್ ತುಂಬ ಇಷ್ಟ, ಬಟ್ ಇಲ್ಲಿ ಸಿಗಲಿಲ್ಲ. ಡಿಟಾಕ್ಸ್ ಕುಡಿತಾ ಇದ್ದೀನಿ, ಡಿಟಾಕ್ಸ್ ಡ್ರಿಂಕ್. ಆ್ಯಂಡ್ ಇದು ಕೋಕಮ್.
ಕ್ಯಾಬ್ ಬುಕ್ ಮಾಡಿದ್ದೀವಿ. ನಮ್ಮ ಕ್ಯಾಬ್ ಬಂದಿದೆ. ಸ್ವಲ್ಪ ವೆಯ್ಟ್ ಮಾಡಿದ್ವಿ. ನಾವು 1 o'clock ಹೊರಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಈಗ 3 o'clock ಹೊರಡ್ತಾ ಇದ್ದೀವಿ. ಬಟ್ ಅಂಜುನಾ ಮಾರ್ಕೆಟ್ ಇವತ್ತು ಇರಲ್ಲ ಅಂತೆ, ಓನ್ಲಿ ವೆನ್ಸ್ಡೇ ಅಂತೆ. ಬಟ್ ಇವತ್ತು ಯಾವ ಮಾರ್ಕೆಟ್ ಇದೆಯೋ ನೋಡ್ತೀವಿ. ನಾವಿರೋದು ಸೌತ್, ಸೊ ಪಾಲೋಲಂ ಶಾಪಿಂಗ್ ಮಾರ್ಕೆಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದೂ ಇದೆಯೋ ಇಲ್ಲೋ ಡೌಟ್ ಅಂತ ಹೇಳಿದ್ರು ರಿಸೆಪ್ಷನಲ್ಲಿ. ಸೊ ಕ್ಯಾಬ್ ಬುಕ್ ಮಾಡಿದ್ದೀವಿ. ಕ್ಯಾಬ್ನವ್ರಿಗೆ ಕೇಳಬೇಕು, ಅದಿಲ್ಲ ಅಂದರೆ ಟಿಬೆಟಿಯನ್ ಮಾರ್ಕೆಟ್, ಎಲ್ಲ ಹೆಚ್ಚು ಕಡಿಮೆ 1.5 hour ದೂರನೇ ಆಗುತ್ತೆ. ಸೊ ನೋಡ್ತೀವಿ, ಆಪ್ಷನ್ ಇಟ್ಕೊಂಡಿದ್ದೀನಿ. ಆದರೆ ಇವತ್ತು ಶಾಪಿಂಗ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಈಗ ನಮ್ಮ ರೂಮಿಂದ ನಾವು ಕ್ಯಾಬಿಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ನಾವಿಲ್ಲಿ ಪಾಲೋಲಂ ಬೀಚ್ ಮಾರ್ಕೆಟಿಗೆ ಬಂದಿದ್ದೀವಿ. ಸೊ ಶಾಪಿಂಗೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಯಾಕೆಂದರೆ ತುಂಬ ಯೂಟ್ಯೂಬ್ನಲ್ಲೆಲ್ಲ ನೋಡಿದ್ದೆ ನಾನು ಶಾಪಿಂಗಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ. ಬಟ್ ಸೌತಲ್ಲಿ ಅಂದರೆ ಪಾಲೋಲಂ ಬೀಚ್ ಹತ್ರನೇ. ಟಿಬೆಟಿಯನ್ ಕೂಡ ಫೇಮಸ್ ಇದೆಯಂತೆ, ಬಟ್ ಟಿಬೆಟಿಯನ್ ನಾವೇನು ಹೋಗಿಲ್ಲ, ತುಂಬ ದೂರ ಆಗುತ್ತೆ, ಅದು ನಾರ್ತ್, ಅದಕ್ಕೆ. ಸೊ ಪಾಲೋಲಂ ಬೀಚ್ ಬಂದಿದ್ದೀವಿ. ತುಂಬ ಶಾಪ್ಸ್ ಕೂಡ ಕಾಣಿಸ್ತಾ ಇದ್ದಾವೆ, ಅಲ್ಲೆಲ್ಲ ನೋಡ್ಬೋದು ನೀವು. ಆ್ಯಂಡ್ ಹಿಂಗಡೆ ಕೂಡ ಕೆಲವು ಶಾಪ್ಸ್ ಹೋದವು, ಬಟ್ ನಾನು ಫಸ್ಟಿಂದ ನೋಡ್ಕೊಂಬರ್ತೀನಿ. ಒಂದೊಂದು ಶಾಪಲ್ಲಿ ಒಂದೊಂದು ರೇಟ್ ಇರುತ್ತೆ, ಅದಕ್ಕೋಸ್ಕರ. ಸೊ ಬನ್ನಿ ಶಾಪಿಂಗ್ ಮಾಡೋಣ ಗೋವಾದಲ್ಲಿ. ಆ್ಯಂಡ್ ಹ್ಯಾಟ್ ಕೂಡ ಫೋಲ್ಡ್ ಮಾಡಿ ಮಾಡಿ ಹೇಗೇಗೋ ಆಗ್ಬಿಟ್ಟಿದೆ. ಅದು ಅಲ್ಲಿ ಬೀಚ್ ಅನಿಸುತ್ತೆ. ಫಸ್ಟು ಶಾಪಿಂಗ್ ಮಾಡ್ಕೊಂಡು ಆಮೇಲೆ ಬೀಚಿಗೆ ಹೋಗ್ತೀವಿ. ಈ ರೆಡ್ ಕಲರ್ ಡ್ರೆಸ್ ಚೆನ್ನಾಗಿದೆ, ಆಮೇಲೆ ಬಂದು ನೋಡ್ತೀನಿ. ಶಾಪಲ್ಲಿ ಡ್ರೆಸ್ ಚೆನ್ನಾಗಿದೆ. ಈ ಶಾಪಲ್ಲಿ ತುಂಬ ಚೆನ್ನಾಗಿದ್ವು ಡ್ರೆಸ್ಸಸ್, ಬಟ್ ನಾನು ತೊಗೊಳ್ಳಿಲ್ಲ. ಯಾಕಂದರೆ ಈ ಮನುಷ್ಯ ಇದ್ದಾರಲ್ಲ, ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ತೋರಿಸ್ಲಿಲ್ಲ. ಆ್ಯಂಡ್ ಅಷ್ಟೊಂದು ಚೆನ್ನಾಗಿ ಕೂಡ ಮಾತಾಡ್ತಾನೂ ಇರಲಿಲ್ಲ. ಫಿಕ್ಸೆಡ್ ರೇಟ್ ಅಂತ ಹೇಳಿದ್ರು, ಒಂದು 50 ರೂಪಾಯಿನೂ ಕಡಿಮೆ ಮಾಡಲ್ಲ ಅಂತ ಹೇಳ್ತಾಯಿದ್ರು. ಸೊ ನನಗೆ ಇಷ್ಟ ಆಗಲಿಲ್ಲ ಮನುಷ್ಯ ಮಾತಾಡೋ ರೀತಿ, ಬಿಹೇವಿಯರ್. ಅದಕ್ಕೋಸ್ಕರ ಇಲ್ಲೇನು ತೊಗೊಳ್ಳಿಲ್ಲ ನಾನು. ಚೆನ್ನಾಗಿ ಮಾತಾಡಿದ್ದಿದ್ರೆ ನಾನು ಮೇ ಬಿ ಎಲ್ಲ ಶಾಪಿಂಗ್ ಈ ಶಾಪಲ್ಲೇ ಮಾಡ್ತಿದ್ದೆ ಅಂದ್ಕೋತೀನಿ. ಬಟ್ ತುಂಬ ಜಾಸ್ತಿ ಹೇಳ್ತಿದ್ರು. ಬಟ್ ಚೆನ್ನಾಗಿತ್ತು. ಬಟ್ ಇದಕ್ಕಿಂತ ಹಿಂದಿನ ಶಾಪಿಗೆ ಹೋಗಿದ್ನಲ್ಲ, ಸೊ ಅಲ್ಲಿ ಸ್ವಲ್ಪ ಓಲ್ಡ್ ಸ್ಟಾಕ್ ಅಂತ ಅನ್ನಿಸ್ತು. ಅದು ಅಲ್ಲಿ ಬೀಚ್ ಅನಿಸುತ್ತೆ. ಫಸ್ಟು ಶಾಪಿಂಗ್ ಮಾಡ್ಕೊಂಡು ಆಮೇಲೆ ಬೀಚಿಗೆ ಹೋಗ್ತೀವಿ. ಈ ರೆಡ್ ಕಲರ್ ಡ್ರೆಸ್ ಚೆನ್ನಾಗಿದೆ, ಆಮೇಲೆ ಬಂದು ನೋಡ್ತೀನಿ. ಶಾಪಲ್ಲಿ ಡ್ರೆಸ್ ಚೆನ್ನಾಗಿದೆ. ಸೊ ಇದು ಪಾಲೋಲಂ ಬೀಚ್. ಮಜೋಡಾ ಬೀಚಿಗೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಲೈವ್ಲಿ ಆಗಿತ್ತು. ಕೂತ್ಕೊಳ್ಳೋದಕ್ಕೆ ಅಲ್ಲಿ ಪ್ಲೇಸ್ ಕೂಡ ಇತ್ತು, ಸೀಟಿಂಗ್ ಎಲ್ಲ ಪ್ರೊವೈಡ್ ಮಾಡಿದರು. ಬಟ್ ಮಜೋಡಾ ಬೀಚಲ್ಲಿ ಪ್ರೈವೇಟ್ ಬೀಚ್ ಆಗಿರೋದ್ರಿಂದ ಏನೂ ಇರಲಿಲ್ಲ. ಆ್ಯಂಡ್ ನಾವಿಲ್ಲಿ ಜಸ್ಟ್ ಬೀಚ್ ನೋಡಿದ್ವಿ, ನೀರಲ್ಲಿ ಹೋಗಿ ಆಟ ಆಡಲಿಲ್ಲ. ಯಾಕಂದರೆ ನನಗಷ್ಟು ಅದು ಕಂಫರ್ಟ್ ಅನ್ನಿಸ್ಲಿಲ್ಲ. ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಈಗ ರಾತ್ರಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ನಾನು ಗೋವಾದಲ್ಲಿ ಏನೇನು ತೊಗೊಂಡೆ ಅಂತ ಅಲ್ಲಿ ಶಾಪ್ ಮಾಡ್ತೀನಲ್ಲ, ಅಂದರೆ ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳ್ತೀನಿ ನನಗೆ ಹೇಗೆ ಎಕ್ಸ್ಪೀರಿಯನ್ಸ್ ಆಯಿತು, ಏನೆಲ್ಲ ಆಯಿತು ಅಲ್ಲಿ ಅಂತ. ಆ್ಯಂಡ್ ನಾವಿಲ್ಲಿ ಡಿನ್ನರ್ ತಿಂತಾಯಿದ್ದೀವಿ. ಪಿಜ್ಜಾ ತುಂಬ ದಿನ ಆಗಿತ್ತು, ತಿಂದಿರಲಿಲ್ಲ. ಆ್ಯಂಡ್ ಇದು ಆ್ಯಕ್ಚುಲಿ ಮೆಡಿಟೇರಿಯನ್ ಕ್ಯೂಸಿನ್ ತೊಗೊಂಡಿದ್ವಿ ನಾವು, ಬ್ರಿಸ್ಟೋ ಅಂತ ಹೇಳಿದ್ನಲ್ಲ ಫಸ್ಟ್ ವಿಡಿಯೋದಲ್ಲಿ. ಸೊ ಅಲ್ಲಿ. ಆ್ಯಂಡ್ ನೆಕ್ಸ್ಟ್ ಡಿನ್ನರ್ ಆಯಿತು. ಮನೆಗೆ ಬಂದಮೇಲೆ ರೂಮಿಗೆ ಬಂದಮೇಲೆ ನಾನು ಜಸ್ಟ್ ಫ್ರೆಶನ್ ಅಪ್ ಆಗ್ತಾ ಇದ್ದೀನಿ. ಫ್ರೆಶನ್ ಅಪ್ ಆಗಿ ನಾನು ಮಲ್ಕೋತಾ ಇದ್ದೀನಿ. ಬಟ್ ನಮಗೆ ತುಂಬ ಎಕ್ಸ್ಪೆನ್ಸಿವ್ ಆಯಿತು ಅಲ್ಲಿ ಶಾಪಿಂಗ್. ನಾನು ಅಷ್ಟಕ್ಕಷ್ಟೇ ಮಾಡಿದ್ದು. ಆ್ಯಕ್ಚುಲಿ ನಾನು ಆ ವ್ಲಾಗಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ ಗೋವಾದಲ್ಲಿ ನಾನು ಮಾಡಿದ ಶಾಪಿಂಗ್, ಆ ವ್ಲಾಗಲ್ಲಿ, ಆ ವಿಡಿಯೋದಲ್ಲಿ. ಓಕೆ, ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ಆ್ಯಂಡ್ ನಮಗೆ ಕ್ಯಾಬಿಗೆ ಜಸ್ಟ್ 3 hours 4200 ರೂಪೀಸ್ ಆಯಿತು.
ಅದು ಅವರ್ಸ್ ಲೆಕ್ಕದಲ್ಲಿ ಹೇಳ್ತಾರೆ. 30 ಕಿಲೋಮೀಟರ್ ಒಳಗಡೆ ಹೋದರೆ 2000. ಅದೇ 30 ಕಿಲೋಮೀಟರ್ ಒಳಗಡೆ ನಿಮಗೇನು ಸಿಗೋದಿಲ್ಲ ನೋಡೋದಕ್ಕೆ, ಅದ್ರ ಮೇಲ್ಪಟ್ಟೆ ಆಗುತ್ತೆ. ಆ್ಯಂಡ್ ಪಾಲೋಲಂ ಬೀಚ್ ನಾವಿರೋವಂಥ ರೆಸಾರ್ಟಿಂದ 1.5 hour ಇತ್ತು. ಸೊ 4200 ಜಸ್ಟ್ ಶಾಪಿಂಗ್ಗೋಸ್ಕರ ಹೋದೆ. ಅದೇ ದುಡ್ಡು ಇದ್ದಿದ್ದರೆ ನಾನು ನಮ್ಮೂರಲ್ಲೇ ಏನಾದರೂ ಒಳ್ಳೆಯದೇ ತಗೋತಾ ಇದ್ದೆ ಅಂತ ಅನ್ನಿಸ್ತು ನನಗೆ. ಸೊ ಗೈಸ್, ನಾವೀಗ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಆದಮೇಲೆ ತಕ್ಷಣ ನಾನು ಸ್ವಿಮ್ ಸೂಟ್ ಹಾಕ್ಕೊಂಡಿದ್ದೀನಿ. ಸೊ ಈಗ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾ ಇದ್ದೀವಿ. ಸ್ವಿಮ್ಮಿಂಗ್ ಪೂಲ್ ನನಗೆ ಸ್ವಿಮ್ಮಿಂಗ್ ಬರಲ್ಲ, ಜಸ್ಟ್ ಟು ಎಂಜಾಯ್. ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಸನ್ಸ್ಕ್ರೀನ್ ಹಚ್ಕೊಂಡಿದ್ದೀನಿ ಆ್ಯಂಡ್ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ. ಸೊ ಬನ್ನಿ. ನಾನು ಭರ್ಜರಿಯಾಗಿ ತಿಂದಿರೋದಕ್ಕೆ ಭರ್ಜರಿಯಾಗಿ ವೇಟ್ ಗೇನ್ ಕೂಡ ಆಗಿದೆ. ಸೊ ಇಟ್ಸ್ ಓಕೆ. ಈ ಟ್ರಿಪ್ ಆದಮೇಲೆ ನಾನು ವೆಯ್ಟ್ ಲಾಸ್ನ ಮಾಡ್ತೀನಿ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಇದು ಆ್ಯಕ್ಚುಲಿ ಲಾಸ್ಟ್ ಡೇ, ಥರ್ಡ್ ಡೇ ನಾವು ರೆಸಾರ್ಟಲ್ಲೇ ಕಾಲ ಕಳೆಯೋಣ ಅಂತ ಅಂದ್ಕೊಂಡ್ವಿ. ಸೊ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿರಲಿಲ್ಲ, ಸ್ವಿಮ್ಮಿಂಗ್ ಪೂಲಿಗೆ ಹೋದ್ವಿ. ಸೊ ಇವತ್ತು ನಾವಿಲ್ಲಿ ಥರ್ಡ್ ಡೇ ಇರೋದು. ಸೊ ಥರ್ಡ್ ಡೇ ಈವ್ನಿಂಗ್ ಇನ್ನೊಂದ್ಸಲ ಬೀಚಿಗೆ ಲಾಸ್ಟಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನಾಳೆ ಬೆಳಗ್ಗೆ ನಾವು ಹೊರಡಬೇಕು, ಚೆಕ್ಔಟ್ ಮಾಡಬೇಕು ರೂಮ್ನ. ಸೊ ಇನ್ನೊಂದ್ಸಲ ನಾವು ಬೀಚಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಅಲ್ಲಿದೆಯಲ್ಲ ಈ ಗಾಡಿಯಲ್ಲಿ ನಾವೀಗ ಬೀಚಿಗೆ ಹೋಗ್ಬೇಕು. ಬೀಚ್ ಟವಲ್ ಬೇಕಾ ಅಂತ ಕೇಳಿದ್ರು, ಬೀಚ್ ಟವಲ್ ತಗೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬೀಚ್ ಹತ್ರ ನಮಗೆ ಗಾಡಿ ಇಲ್ಲಿ ಡ್ರಾಪ್ ಮಾಡಿದೆ. ಸೊ ನಾವು ಬೀಚ್ ಹತ್ರ ಹೋಗ್ತಿದ್ದೀವಿ. ಫಸ್ಟ್ ಡೇ ನಾವು ಬಂದಿದ್ದು ಸಂಡೇ ಇದ್ದಷ್ಟು ರಶ್ ಇವತ್ತಿಲ್ಲ. ಸೊ ಜನ ತುಂಬಾ ಕಡಿಮೆ ಇದ್ದಾರೆ, ವೆಹಿಕಲ್ಸ್ ಕೂಡ ತುಂಬ ಕಡಿಮೆ ಇದೆ. ಸೊ ಇಂಥ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಒಂದು ಟಿಪ್ ಹೇಳ್ತೀನಿ, ಸೌತ್ ಗೋವಾದಲ್ಲಿ ನಿಮಗೇನು ಸಿಗೋದಿಲ್ಲ ಬೀಚ್ ಬಿಟ್ಟರೆ. ಸೊ ನಿಮಗೆ ಚೆನ್ನಾಗಿ ಆರಾಮಾಗಿ ನೀವು ರೆಸಾರ್ಟಲ್ಲಿ ಇರಬೇಕು, ಚಿಲ್ ಮಾಡಬೇಕು ಅನ್ನೋ ಹಾಗಿದ್ರೆ ಸೌತಿಗೆ ಹೋಗಿ. ಹ್ಯಾಪನಿಂಗ್ ಈಸ್ ನಾರ್ತ್. ಸೊ ನಾರ್ತಲ್ಲೇ ಎಲ್ಲ ನಡೆಯೋದು ಅಂದರೆ ಒಳ್ಳೆ ಊಟ ಅದೆಲ್ಲವೂ. ಬಟ್ ಊಟ ಮಾತ್ರ ನಾವು ಅಲ್ಲಿಲ್ಲ ಡಿವಾ ಅನ್ನೋ 5 star ರೆಸಾರ್ಟ್ನಲ್ಲಿದ್ವಿ. ಊಟ ಸಖತ್ತಾಗಿತ್ತು, ನೋ ಕಂಪ್ಲೇಂಟ್. ನಾನಂತೂ ಮಸ್ತ್ ತಿಂದೆ. ಆ್ಯಂಡ್ ನೀವು ನೋಡ್ಬೋದು ಪಾಲೋಲಂ ಬೀಚ್ ಕೂಡ ತೋರಿಸಿದ್ದೀನಿ. ಇದು ಕೂಡ ನೋಡಿ ಎಷ್ಟು ಸಪ್ಪೆ ಆಗಿದೆ ಅಂತ. ಆ್ಯಂಡ್ ಇದು ಆಫ್ ಸೀಸನ್ ಕೂಡ ಹೌದು ಅವರಿಗೆ. ಸೊ ಆಫ್ ಸೀಸನ್ ಆಗಿರೋದ್ರಿಂದ ಜನ ಕೂಡ ಕಡಿಮೆನೇ. ಆದರೆ ಸೌತಿಗೆ ಕಂಪೇರ್ ಟು ನಾರ್ತ್ ಅಂದರೆ ನೀವು ಹೋಗೋದಂದರೆ ನೀವು ನಾರ್ತಿಗೆ ಹೋಗಿ ಅಂತ ಹೇಳ್ತೀನಿ. ಬಟ್ ನೆಕ್ಸ್ಟ್ ಟೈಮ್ ನಾನು ನಾರ್ತಿಗೆ ಹೋಗ್ತೀನಿ. ಆ್ಯಂಡ್ ನಾವು ಲಾಸ್ಟ್ ಡೇ ನಮ್ಮ 4th ಡೇ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಸಖತ್ತು ಬೇಜಾರಾಗಿತ್ತು. ಸೊ ಪ್ಯಾಕಿಂಗ್ ಮಾಡ್ತಾ ಸ್ವಲ್ಪ ಡಲ್ ಆಗಿರೋವಂಥದ್ದು ಹೀಗೆ. ನಾನು ಈ ಹೋಟೆಲ್ನಲ್ಲಿರೋವಂಥ ರೂಮ್ ಸಖತ್ತು ಇಷ್ಟ ಆಗಿತ್ತು ನನಗೆ. ನಾನು ರೂಮ್ ಟೂರ್ ಕೂಡ ಮಾಡ್ತೀನಿ ಫ್ರೆಂಡ್ಸ್. ಈ 5 star ಹೋಟೆಲ್ ರೆಸಾರ್ಟ್ ಟೂರ್ ಸಖತ್ತಾಗಿದೆ. ಪ್ಲೀಸ್ ನೋಡಿ ಆ್ಯಂಡ್ ವಿಸಿಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದ್ರೂ ಕೂಡ ವಿಡಿಯೋ ಮಾಡ್ತೀನಿ. ನಿಮಗೆ 5 star ಹೋಟೆಲ್ ಕಡಿಮೆ ಬೆಲೆಗೂ ಕೂಡ ಸಿಗುತ್ತೆ, ಯಾವಾಗ ಅಂತ ಹೇಳ್ತೀನಿ. ಆ್ಯಂಡ್ ಫ್ಲೈಟ್ಸ್ ಕಡಿಮೆ ಬೆಲೆಗೂ ಕೂಡ ಸಿಗುತ್ತೆ. ಸೊ ಹೇಗೆ ಯಾವಾಗ ಅಂತ ಅದ್ರ ಬಗ್ಗೆನೂ ನಾನು ಬಜೆಟ್ ವಿಡಿಯೋ ಮಾಡ್ತೀನಿ. ಸೊ ಗೈಸ್, ನಾವೀಗ ವಾಪಸ್ ಹೋಗ್ತಾ ಇದ್ದೀವಿ ಊರಿಗೆ. ಮುಗೀತು ನಮ್ಮ ಟ್ರಿಪ್. 3 nights 4 days. ಬೇಜಾರಾಗ್ತಿದೆ ಹೋಗೋದಕ್ಕೆ, ಬಟ್ ಏನು ಮಾಡೋದು, ಮುಗಿಸ್ಲೇಬೇಕಲ್ಲ ಟ್ರಿಪ್ ಒಂದಲ್ಲ ಒಂದಿನ. ಮತ್ತೆ ಬರೋಣ ಅಂದ್ಕೊಂಡಿದ್ದೀವಿ. ಬಟ್ ನೆಕ್ಸ್ಟ್ ಟೈಮ್ ನಾವು ನಾರ್ತ್ ಗೋವಾಗೆ ಹೋಗ್ತೀವಿ. ಸೊ ಆವಾಗಲೂ ಕೂಡ ವಿಡಿಯೋ ಮಾಡ್ತೀನಿ, ಬ್ಲಾಗ್ ಮಾಡ್ತೀನಿ ನಮಗೆ. ಆ್ಯಂಡ್ ಅಪ್ಲೋಡ್ ಕೂಡ ಮಾಡ್ತಿರ್ತೀನಿ. ಆ್ಯಂಡ್ ವೆಯ್ಟ್ ಗೇನ್ ಕೂಡ ಆಗಿದ್ದೀನಿ. ಸೊ ಮನೆಗೆ ಹೋದ್ಮೇಲೆ ಅದು ಸ್ವಲ್ಪ ಕಡಿಮೆ ಮಾಡಬೇಕು, ಜಾಸ್ತಿ ಎಕ್ಸಸೈಸ್ ಡಯಟ್ ಇವೆಲ್ಲ ಮಾಡಬೇಕು. ನಾನು ಟ್ರಿಪ್ಪಿಗೆ ಬಂದಾಗ ಈ ರೀತಿ ನಾನು ಯೋಚನೆ ಮಾಡೋದಿಲ್ಲ, ಚೆನ್ನಾಗಿ ತಿಂತೀನಿ. ಸೊ ಈಗ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಸೌತಿಗೆ ಡ್ಯಾಬೋಲಿಮ್ ಏರ್ಪೋರ್ಟ್ ಹತ್ರ ಆಗುತ್ತೆ. ಸೊ ನಾವು ಅಲ್ಲಿಂದನೇ ಇಲ್ಲಿ ಬಂದಿದ್ವಿ. ಈಗ ರಿಟರ್ನ್ ಟಿಕೆಟ್, ನಮ್ಮ ಬೋರ್ಡಿಂಗ್ ಪಾಸ್ ಕೂಡ ನಮ್ಮ ಮೇಲಿಗೆ ಬಂದಿದೆ. ಸೊ ಅಲ್ಲಿ ಹೋದ್ಮೇಲೆ ಚೆಕ್ ಇನ್ ಮಾಡಿಕೊಂಡು ಇವೆಲ್ಲ ಮಾಡೋದು. ಬಟ್ ಅವಸ್ ಮುಂಚೆನೇ ಹೋಗ್ತಾ ಇದ್ದೀವಿ, ಅರ್ಜೆಂಟ್ ಆಗಬಾರ್ದು ಅಂತ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸಖತ್ ಬೇಜಾರಾಗ್ತಿದೆ, ವಾಪಸ್ ಹೋಗೋಕ್ಕೆ ಮನಸ್ಸಿಲ್ಲ, ಬಟ್ ಹೋಗಲೇಬೇಕು. ಸೊ ನಿಮಗೂ ಈ ರೀತಿ ಆಗುತ್ತಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲಾದರೂ ಟ್ರಿಪ್ಪಿಗೆ ಹೋದಾಗ ಎಲ್ಲ ಹೋಗುವಾಗ ತುಂಬ ಇರೋಂಥ ಎಕ್ಸೈಟ್ಮೆಂಟ್, ಖುಷಿ ವಾಪಸ್ ಮತ್ತೆ ರಿಟರ್ನ್ ಹೋಗುವಾಗ ಇರುತ್ತಾ ಇಲ್ವಾ ನನಗೆ ಕಾಮೆಂಟ್ ಮಾಡಿ. ನನಗಂತೂ ತುಂಬ ಬೇಜಾರಾಗಿರುತ್ತೆ. ಸೊ ಓಕೆ, ಬಾಯ್ ಗೋವಾ.
ಆ್ಯಂಡ್ ಏರ್ಪೋರ್ಟಲ್ಲಿ ನಿಮಗೆ ನೆಸಸರಿ ಇದ್ದೇ ತಗೊಳ್ಳೇಬೇಕು ಅನ್ನೋ ಹಾಗಿದ್ರೆ ಕೊಂಡ್ಕೊಳ್ಳಿ. ಇಲ್ಲ ಅಂದರೆ ಎಲ್ಲವೂ 4 ಟೈಮ್ ಎಕ್ಸ್ಟ್ರಾ, ಅಂದರೆ 4 ಟೈಮ್ ಜಾಸ್ತಿ ದುಡ್ಡು ಕೊಡಬೇಕು. ಈ ಕ್ಯಾಂಡಿ ನಾನು ತೋರಿಸಿದ್ನಲ್ಲಿ ಇವಾಗ ಜಸ್ಟ್ ಫ್ಲೈಟಲ್ಲಿ ಸ್ವಲ್ಪ ತಿನ್ನೋದಕ್ಕೆ ತಗೋಣ ಅಂತ ಅಂದ್ಕೊಂಡೆ, ಒಂದು 50 ಗ್ರಾಮ್ ತಗೋಣ ಅಂದ್ಕೊಂಡೆ, ಬಟ್ ಅವ್ರು ಜಾಸ್ತಿ ಕೊಟ್ಟರು. ಆಮೇಲೆ ನಾನು ಲಗೇಜ್ ತಗೋಣ ಅಂತ ಈ ಕಡೆ ಬಂದೆ. ಆಮೇಲೆ ಗೊತ್ತಾಯಿತು ಅಲ್ಲಿ ಬಿಲ್ ಪೇ ಮಾಡಿದ್ದು 1600 ರುಪೀಸ್. ಜಸ್ಟ್ ಸ್ವಲ್ಪ ಕ್ಯಾಂಡೀಸ್ ಆ್ಯಂಡ್ ಚಾಕ್ಲೇಟ್ಸ್ಗೆ, ಅಷ್ಟೊಂದು ಟೇಸ್ಟಿ ಕೂಡ ಇರಲಿಲ್ಲ. 1600 ವೇಸ್ಟ್ ಮಾಡ್ಕೊಂಡ್ವಿ. ಈಗಲೂ ಕೂಡ ಮನೇಲಿ ಹಾಗೆ ಬಿದ್ದಿದೆ ಆ ಚಾಕ್ಲೇಟ್ಸ್. ಸೊ ಪ್ಲೀಸ್ ಏರ್ಪೋರ್ಟಿಗೆ ಹೋದಾಗ ತುಂಬ ಅವಶ್ಯಕತೆ ಇದ್ದರೆ ಮಾತ್ರ ಶಾಪಿಂಗ್ ಮಾಡಿ ಅಥವಾ ತಿನ್ನಿ ಏನಾದರೂ. ಇಲ್ಲಾಂದರೆ ಮನೆಯಿಂದ ತೊಗೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ತಿನ್ನಿ. ನಿಮ್ಮ ಫ್ಲೈಟ್ ಬರೋವರೆಗೂ ವೆಯ್ಟ್ ಮಾಡ್ತಾ ಟೈಮ್ ಅಲ್ಲಿ ಸ್ಪೆಂಡ್ ಮಾಡಬೇಕಲ್ಲ, ಆವಾಗ ಅದನ್ನು ತಿನ್ನಿ ಮನೆಯಿಂದ ತೊಗೊಂಡು ಹೋಗಿರೋದು. ಇಲ್ಲ ಅಂದರೆ ಎಕ್ಸ್ಪೆನ್ಸಿವ್, ತುಂಬ ಎಕ್ಸ್ಪೆನ್ಸಿವ್.